ನಮಸ್ಕಾರ, ನಾನು ಸಿ ಟಿ ರವಿ. ಈಗ ನಿಮ್ಮೆಲ್ಲರಿಗೂ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದರ್ಶನ ಮಾಡೋದು ರಾಜಕಾರಣಿ ಸಿ ಟಿ ರವಿನ. ಏನೋ ಎಲ್ಲ ಕೂರೋದು ಹಿಂಗೇನಾ? ಪೇಪರ್ ಓದಾಯ್ತಾ? ಊಟ ಇಲ್ಲದೆ ಇದ್ರೂ ನಡೆಯುತ್ತೆ, ಓದದೇ ಇದ್ದರೆ ಪೇಪರ್ ಓದದೇ ಇದ್ದರೆ ನಡೆಯೋದಿಲ್ಲ. ಕಾರ್ಯಕ್ರಮ ಶುರು ಮಾಡೋಣವಾ? ಸಿ ಟಿ ರವಿ ಒಬ್ಬ ಕೋಮುವಾದಿ. ಯಾರು ಹೇಳ್ತಾರೆ ಹಂಗಂತ? ನಾನೊಬ್ಬ ರಾಷ್ಟ್ರವಾದಿ. ರಾಷ್ಟ್ರವಾದಿಗಳೆಲ್ಲ ಕೆಲವ್ರ ಕಣ್ಣಿಗೆ ಕೋಮುವಾದಿಗಳಾಗೆ ಕಾಣ್ತಾರೆ. ಅದು ಅವ್ರಿಗಿರೋ ಕಾಯಿಲೆ. ನಾನು ಹಿಂದುತ್ವವಾದಿ, ರಾಷ್ಟ್ರವಾದಿ. ರಾಷ್ಟ್ರವಾದಿಯಾಗಿರೋದೇ ಕೋಮುವಾದ ಅನ್ನೋದಾದರೆ ಅಂಥ 100 ಹಣೆಪಟ್ಟಿ ಅಂಟಿಸ್ಕೊಳ್ಳೋಕೆ ತಯಾರಿದ್ದೀನಿ. ನಾನೊಬ್ಬ ರಾಷ್ಟ್ರವಾದಿ. ಸಿ ಟಿ ರವಿ ರಾಜಕಾರಣ ಅಂತಂದರೆ ಬರೇ ದತ್ತಪೀಠದ ರಾಜಕಾರಣ. ಹೌದೋ ಅಲ್ವೋ? ಉಳಿದವರೆಲ್ಲ ಕೋಮುವಾದ ದೃಷ್ಟಿಲಿ ನೋಡೋದ್ರಿಂದ ಅದು ಕಣ್ಣಿಗೆ ಕಾಣುತ್ತೆ. ನ್ಯಾಯ ದೃಷ್ಟಿಲಿ ನೋಡಿದ್ರೆ ದತ್ತಪೀಠದ ಸತ್ಯ ಏನು ಅಂತಕ್ಕಂಥದ್ದನ್ನು ನಿಜವಾಗ್ಲೂ ಅರ್ಥ ಮಾಡಿಕೊಂಡು ಪ್ರಚಾರ ಮಾಡಿದ್ರೆ ದತ್ತಪೀಠದ ಹೋರಾಟಕ್ಕೆ ವಿರೋಧ ಮಾಡೋರು ಸೊಲ್ಲೇ ಇರೋದಿಲ್ಲ. ಯಾಕೆ ದತ್ತಪೀಠನೇ ಕಣ್ಣಿಗೆ ಕಾಣಬೇಕು? ನನ್ನ ಹೋರಾಟದಲ್ಲಿ ದತ್ತಪೀಠನೂ ಒಂದು. ಭಾಳ ಜನರಿಗೆ ಗೊತ್ತಿಲ್ಲ, ನಾನು 18 ಪಾದಯಾತ್ರೆ ಮಾಡಿದ್ದೀನಿ. 18 ಪಾದಯಾತ್ರೆಯಲ್ಲಿ ರೈತರ ಬದುಕಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಇಟ್ಕೊಂಡು ಹೋರಾಟ ಮಾಡಿದ್ದೀನಿ. ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡಿದ್ದೀನಿ. ಇದು ಯಾರಿಗೂ ಕಣ್ಣಿಗೂ ಕಾಣಲ್ಲ, ಕಿವಿಗೂ ಕೇಳಲ್ಲ. ದತ್ತಪೀಠದ ಮಾತ್ರ ಕಣ್ಣಿಗೆ ಕಾಣುತ್ತೆ, ಕಿವಿಗೆ ಕೇಳುತ್ತೆ. ಆದರೆ ಇಂಥ ದತ್ತಪೀಠನೂ ಬಿಟ್ಟು 100 ಹೋರಾಟಗಳನ್ನು ನಾನು ಮಾಡಿದ್ದೇನೆ. ಸಿ ಟಿ ರವಿ ರಾಜಕಾರಣಿಯಾಗಲಿಕ್ಕೆ, ಶಾಸಕನಾಗಲಿಕ್ಕೆ ಅಸ್ತ್ರವಾದದ್ದೇ ದತ್ತಪೀಠದ ವಿಚಾರ ಅಲ್ವಾ? ಹೆಂಗಾಗತ್ತೆ? ನಾವು ರಾಜಕೀಯಕ್ಕೆ MLA ಆಗಬೇಕು ಅಂತ ಬಂದವನಲ್ಲ, ಒಬ್ಬ ಹೋರಾಟಗಾರನಾಗಿ ಬಂದವನು. ಒಂದು ವಿಚಾರ ಇಟ್ಕೊಂಡು ಒಂದು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಬಂದವನು. ಕಾಲೇಜ್ ದಿನಗಳಿಂದಲೂ ಕೂಡ ಕಾಲೇಜ್ ವಿದ್ಯಾರ್ಥಿ ಸಂಘಟನೆ ಕೆಲಸ ಮಾಡಿಕೊಂಡು ವಿದ್ಯಾರ್ಥಿ ಮುಖಂಡನಾಗಿ ಕೆಲಸ ಮಾಡಿ ಹೊರಗಡೆ ಬಂದವನು. ಹಾಗಾಗಿ ಅದೊಂದಿಂದಲೇ ರಾಜಕೀಯ ಅಸ್ತ್ರ ಮಾಡ್ಕೊಂಡವರಲ್ಲ. ಹಾಗಾದರೆ ಅದೇ ಪ್ರಮುಖ ಅಸ್ತ್ರ ಅಲ್ವಾ? ನೋಡಿ, ನನ್ನ 14ನೇ ವಯಸ್ಸಿಗೆ ರೈತ ಚಳವಳಿಯಲ್ಲಿ ಭಾಗವಹಿಸಿ ಜೈಲಿಗೆ ಹೋದವನು ನಾನು ಮುಂಚೆನೇ ಹೇಳಿದ್ದೇನೆ, ದತ್ತಪೀಠನೂ ನನ್ನ ಹೋರಾಟದಲ್ಲಿ ಒಂದು ಪ್ರಮುಖವಾಗಿದ್ದಂಥ ಒಂದು ವಿಷಯ. ಅದು ಒಂದೇ ಅಲ್ಲ, ಅದನ್ನು ಬಿಟ್ಟು ಕೂಡ 100 ಹೋರಾಟ ಮಾಡಿದ್ದೇವೆ. ಜನರ ಪರವಾಗಿ ಮಾಡಿದ್ದೀವಿ, ಜನರ ಬದುಕಿನ ಸಲುವಾಗಿ ಮಾಡಿದ್ದೀವಿ, ಕಾರ್ಮಿಕರ ಸಲುವಾಗಿ ಮಾಡಿದ್ದೀವಿ, ಬಗರುಕುಂ ರೈತರ ಸಲುವಾಗಿ ಮಾಡಿದ್ದೀವಿ. ಇವೆಲ್ಲವನ್ನು ಮಾಡಿರೋದ್ರಿಂದ ಜನ ನಮ್ಮನ್ನು ಆರಿಸಿದ್ದಾರೆ. ಅದರಲ್ಲಿ ದತ್ತಪೀಠನೂ ಒಂದು ಪ್ರಮುಖವಾದ ವಿಷಯ ಇರ್ಬೋದು. ಭಾವನಾತ್ಮಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸಿ ಟಿ ರವಿ ರಾಜಕಾರಣ ಮಾಡ್ತಾಯಿದ್ದಾನೆ ಅಂತಕ್ಕಂಥ ಆಪಾದನೆ ಇದೆ. ನಿಜಾನ ಇದು? ನೋಡಿ, ಈ ಭಾವನಾತ್ಮಕ ವಿಚಾರ ಅನ್ನೋದು ಒಂದು ಸೋಡಾ ಗ್ಯಾಸ್ ಸ್ಪಿರಿಟ್ ಇದ್ದಂಗೆ, ಭಾಳ ಕಾಲ ನಡೆಯಲ್ಲ. ಜನ ನನ್ನನ್ನು 3 ಸರಿ MLA ಮಾಡಿದ್ದಾರೆ. ರಿಯಲಿಸ್ಟಿಕ್ ಇಲ್ಲದೇ ಇದ್ದರೆ, ಡೆವಲಪ್ಮೆಂಟ್ ಮಾಡದೇ ಇದ್ದಿದ್ದರೆ, ಜನರ ಜೊತೆಗೆ ವೈಯಕ್ತಿಕ ಸಂಬಂಧ ಚೆನ್ನಾಗಿ ಇಟ್ಕೊಳ್ದೇ ಇದ್ದಿದ್ದರೆ, ಒಂದು ಸರಿ ಎಮೋಷನಲ್ಲಾಗಿ ಓಟ್ ಹಾಕ್ಬೋದು. ಪ್ರತಿ ಸರಿನೂ ಎಮೋಷನಲ್ಲಾಗಿ ಯಾವ ಜನನೂ ಓಟ್ ಹಾಕಲ್ಲ. ಪಕ್ಷದ ವಿರುದ್ಧ ಪ್ರತಿಕೂಲ ವಾತಾವರಣ ಇದ್ದಾಗಲೂ ಜನ ನನ್ನನ್ನು ಆರಿಸಿದ್ದಾರೆ ಅಂತಂದರೆ ಜನರ ಜೊತೆಗೆ ಇದ್ದೀನಿ ಅನ್ನೋ ಕಾರಣಕ್ಕೆ ಆರಿಸಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅನ್ನೋಕ್ಕೆ ಆರಿಸಿದ್ದಾರೆ. ನಿನ್ನ ಪ್ರಕಾರ ಭಾವನಾತ್ಮಕ ವಿಚಾರಗಳು ರಾಜಕೀಯವಾಗಿ ಕೆಲಸ ಮಾಡಲ್ಲ ಅಂತನಾ? ಭಾವನಾತ್ಮಕ ವಿಚಾರಗಳು ಎಲ್ಲ ಕಾಲಕ್ಕೂ ಕೆಲಸ ಮಾಡೋದಿಲ್ಲ. ಭಾವನಾತ್ಮಕ ವಿಚಾರಗಳನ್ನು ಇಟ್ಕೊಂಡು ಎಲ್ಲ ಕಾಲಕ್ಕೂ ರಾಜಕಾರಣ ಮಾಡಿದಂಥ ಉದಾಹರಣೆ ಯಾರ್ದೂ ಇಲ್ಲ. ನಾನು 3ನೇ ಬಾರಿ MLA. ಚಿಕ್ಕಮಗಳೂರಿಂದ ಆಚೆಗೆ ಸಿ ಟಿ ರವಿ ರಾಜಕೀಯವಾಗಿ ನಾಯಕ ಅಲ್ವೇ ಅಲ್ಲ. ನನ್ನನ್ನು ಲೀಡ್ರು ಅಂತ ನಾನು ಯಾವತ್ತೂ ಹೇಳಿಲ್ಲ. ನಾನೊಬ್ಬ ಕಾರ್ಯಕರ್ತನಾಗಿ ಆರಂಭದಲ್ಲಿ ಒಂದು ಹೋಬಳಿ ಜವಾಬ್ದಾರಿ ತೊಗೊಂಡವನು. ಪಕ್ಷದಲ್ಲಿ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷನಾಗಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿನಾಗಿ, ವಕ್ತಾರನಾಗಿ ಕೆಲಸ ಮಾಡಿದ್ದೇನೆ. ಚಿಕ್ಕಮಗಳೂರಿಂದ ಬೆಂಗಳೂರಿನವರೆಗೆ, ಶಿವಮೊಗ್ಗದಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೇನೆ. ನಾನು ಇವತ್ತು ಕಾರ್ಯಕರ್ತನ ಅಂತ ಅನ್ಸ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಪಡುತ್ತೆ. ಲೀಡರ್ಶಿಪ್ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಕಾರ್ಯಕರ್ತ ಅನ್ನೋ ಪಟ್ಟನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. BJP ಕಾರ್ಯಕರ್ತ ಅನ್ನೋದೇ ನನಗಿರೋ ಹೆಮ್ಮೆ. ಈಗಲೂ ಚಿಕ್ಕಮಗಳೂರಿನ MP, MLA ಅಂದರೆ ನಿನ್ನ ನಡುವೆ ಸಾಮರಸ್ಯ ಇಲ್ಲ ಅಂತಕ್ಕಂಥ ಮಾತಿದೆ. ಇದು ನಿಜನಾ? ಮೊಸರಲ್ಲಿ ಕಲ್ಲು ಹುಡುಕೋರಿಗೆ ಇನ್ನೇನು ಹೇಳೋಣ ನಾನು? ಅವ್ರು 4 ತಿಂಗಳ ಹಿಂದೆ MP ಆಗಿದ್ದಾರೆ. ನಾನು MLA ಆಗಿ ಕಳೆದ 11 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ನಮ್ಮೆಲ್ಲರ ನಡುವೆ ಒಳ್ಳೆ ಕೋಆರ್ಡಿನೇಷನ್ ಇದೆ, ಒಳ್ಳೆ ಸಂಬಂಧ ಇದೆ. ಸಂಬಂಧಕ್ಕೆ ಹುಳಿ ಹಿಂಡೋ ಕೆಲಸ ಮಾಡಬೇಡಿ. ಸಿ ಟಿ ರವಿ ಮಂತ್ರಿ ಆಗೋದಕ್ಕೆ ಸಂಘ ಪರಿವಾರ ಕಾರಣ, ಹೌದಾ? ಇರ್ಬೋದು. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ, ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಬೆಳೆದವನು. ಪಕ್ಷನೂ ಕಾರಣ ಇದೆ, ಸಂಘ ಪರಿವಾರದ ಒತ್ತಾಸೆಯೂ ಕಾರಣ ಇರ್ಬೋದು. ಓಕೆ, ಸಿ ಟಿ ರವಿ ಮಂತ್ರಿಯಾಗಿ ಮಾಡಿದ್ದೇನು? ನಾನಿದ್ದಿದ್ದು ಕಡೆ ಸ್ಲ್ಯಾಗ್ ಓವರ್ ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ದೀನಿ. ನಾನಿದ್ದಿದ್ದು 11 ತಿಂಗಳ ಅವಧಿನಲ್ಲಿ ಹಲವಾರು ಸುಧಾರಣೆ ಮಾಡಿದ್ದೇನೆ. ಅದರಲ್ಲಿ ಇಂಟರ್ ಯೂನಿವರ್ಸಿಟಿ ಟ್ರಾನ್ಸ್ಫರ್ ಪಾಲಿಸಿಯಿಂದ ಹಿಡಿದು ಇಲ್ಲಿ ಟ್ರಾನ್ಸ್ಫರ್ ದಂಧೆಗೆ ಕಡಿವಾಣ ಹಾಕೋದಕ್ಕೆ ಒಂದು ಟ್ರಾನ್ಸ್ಫರ್ ಪಾಲಿಸಿಯನ್ನು ತಂದೆ. ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ನೇಮಕ ಮಾಡೋದಕ್ಕೆ ಬೇಕಾದಂಥ ಒಂದು ಸುಧಾರಣೆಯ ಪ್ರಯತ್ನವೂ ಕೂಡ ಮಾಡಿದ್ದೇವೆ. ಕಡಿಮೆ ಅವಧಿನಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಷ್ಟು ಮಾಡಿದ್ದೇನೆ.
ಒಬ್ಬ ಮಿನಿಸ್ಟ್ರಾಗಿ ಖಾಸಗಿ ವಿಶ್ವವಿದ್ಯಾಲಯಗಳನ್ನು ತಂದಿದ್ದೇ ರವಿಯ ಸಾಧನೆನ. ಖಾಸಗಿ ವಿಶ್ವವಿದ್ಯಾಲಯ ತರಬೇಕು ಅಂತಕ್ಕಂಥದ್ದು ಭಾರತ ಸರ್ಕಾರದ ನಾಲೆಡ್ಜ್ ಕಮಿಷನ್ನ ಪ್ರಪೋಸಲ್ಲು. ಆ ನಾಲೆಡ್ಜ್ ಕಮಿಷನ್ ಪ್ರಪೋಸಲನ್ನು ಇಲ್ಲಿ ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸವನ್ನು ಚೆನ್ನಾಗಿ ಮಾಡಿದ್ದಾವೆ. ನಮ್ಮ ರಾಜ್ಯದಲ್ಲಿ ಪ್ರೈವೇಟು ಇನಿಷಿಯೇಟಿವ್ ಇಲ್ಲದೇ ಇದ್ದರೆ, ಅವ್ರ ಆಸಕ್ತಿ ಇಲ್ಲದೇ ಇದ್ದರೆ ನಮ್ಮದೊಂದು ಬೆಂಗಳೂರಾಗಲಿ ಕರ್ನಾಟಕ ಆಗಲಿ ಎಜುಕೇಷನ್ ಹಬ್ ಆಗಿ ಬೆಳೆಯೋಕ್ಕೆ ಆಗ್ತಿರಲಿಲ್ಲ. ಇದು ನೆನಪಿರಲಿ. ಖಾಸಗಿ ವಿವಿ ತಂದಿದ್ದರ ಹಿಂದೆ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥ ಆಪಾದನೆ ಇದೆ. ನೀನೇನಂತೀಯ? ಯಾವ ಒಳ್ಳೆ ಕೆಲಸ ಮಾಡಿದ್ರು ಹಿಂಗೆ ಹೇಳ್ತಾರೆ. ನಾವು 40% ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ರಾಜ್ಯದ ಬಡ ಮಕ್ಕಳಿಗೆ ಖಾಸಗಿ ವಿಶ್ವವಿದ್ಯಾಲಯದಲ್ಲಿ ಸೀಟ್ ಸಿಗಬೇಕು ಅಂತ ಮಾಡಿದ್ನಲ್ಲ, ಅದಕ್ಕೆ ಹಣ ಕೊಡ್ತಾರೆ. ನಾನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಶುಲ್ಕ ನೀತಿ ಏನಿರಬೇಕು ಅನ್ನೋದನ್ನು ಜಾರಿಗೆ ತಂದನಲ್ಲ, ಅಡಾಪ್ಟ್ ಮಾಡಿದ್ನಲ್ಲ, ಅದಕ್ಕೆ ಹಣ ಕೊಡ್ತಾರಾ? ಅಥವಾ ನಾನು ಪಾರದರ್ಶಕವಾಗಿ CET ಮೂಲಕ ಖಾಸಗಿ ವಿಶ್ವವಿದ್ಯಾಲಯದಲ್ಲಿ ನೇಮಕ ಮಾಡ್ಕೊಳ್ಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಹಣ ಕೊಡ್ತಾರಾ? ಒಂದು ನಿಮಗೆ ಗೊತ್ತಿರಲಿ, ದೇಶದಲ್ಲಿ ಎಷ್ಟು ಖಾಸಗಿ ವಿಶ್ವವಿದ್ಯಾಲಯಗಳಿದಾವೋ ಆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಮಾನದಂಡವನ್ನು ಅನುಸರಿಸಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಅವಕಾಶ ಕೊಟ್ಟಿದ್ದಾರೆ, ನನ್ನ ಕಾಲದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೀವು ಪರೀಕ್ಷೆ ಮಾಡಿ ನೋಡಿ. ಬೇರೆಯವರು ಯಾವುದೇ ಕಂಡೀಷನ್ ಹಾಕದೆ ಕೊಟ್ಟಿದ್ದರೆ, ನಾನು 10 ಕಂಡೀಷನ್ಗಳನ್ನು ಹಾಕಿ ಸಾಮಾಜಿಕ ನ್ಯಾಯಕ್ಕೆ ಅವಕಾಶ ಆಗಬೇಕು, ಅದನ್ನೆಲ್ಲವನ್ನು ಅದಕ್ಕೆ ಅಡಾಪ್ಟ್ ಮಾಡಿ ಕೊಟ್ಟಿದ್ದೀನಿ. ಇದರೊಳಗಡೆ ಉದ್ದಿಮೆಗಳ ಹಿತಾಸಕ್ತಿ ಕಾಪಾಡಿಲ್ಲ ನಾನು. ನಮ್ಮ ರಾಜ್ಯದ ಬಡ ಮಕ್ಕಳ ಅನುಕೂಲನ ದೃಷ್ಟಿ ಇಟ್ಕೊಂಡು ಖಾಸಗಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಅವಕಾಶ ಕೊಟ್ಟಿದ್ದೀವಿ. ಅದರಿಂದ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಈ ಖಾಸಗಿ ವಿಶ್ವವಿದ್ಯಾಲಯ ಈ ರೀತಿ ಕಂಡೀಷನ್ ಹಾಕ್ಕೊಟ್ರು. ಹಿಂದಿದ್ದ ಖಾಸಗಿ ವಿಶ್ವವಿದ್ಯಾಲಯಗಳಿಗೆ ಯಾವುದೇ ಕಂಡೀಷನ್ ಇರಲಿಲ್ಲ, ಡೀಮ್ಡ್ ವಿಶ್ವವಿದ್ಯಾಲಯಗಳಿಗೆ ಯಾವುದೇ ಕಂಡೀಷನ್ ಇರಲಿಲ್ಲ. CT ರವಿ ಬಂದು ನಮಗೆಲ್ಲ ಕಂಡೀಷನ್ ಹಾಕಿ ಕಡಿವಾಣ ಹಾಕೋ ಕೆಲಸ ಮಾಡಿದ್ದಾರೆ ಅಂತ ಆ ಪ್ರೈವೇಟ್ ಯೂನಿವರ್ಸಿಟಿಯವರೆಲ್ಲರೂ ನನ್ನ ಬೈಕೊಂಡು ಓಡಾಡ್ತವ್ರೆ. CT ರವಿ ಎಲ್ಲ ವರ್ಗಗಳು ಒಪ್ಪುವ ನಾಯಕ ಅಲ್ಲ, ಹೌದಾ? ನೋಡಿ, ನನ್ನ ಕ್ಷೇತ್ರದಲ್ಲಿ ನಾನು ಮೈನರ್ ಕಮ್ಯುನಿಟಿಯವನು. ಆ ಮೈನರ್ ಕಮ್ಯುನಿಟಿಯನ್ನು 3 ಸರಿ ಆರಿಸ್ತಾರೆ ಅಂತಂದರೆ ಎಲ್ಲ ವರ್ಗದ ನಾಯಕರಾಗದೆ ಆರಿಸ್ತಾರೇನೋ? 70% ಬೂತ್ಗಳಲ್ಲಿ BJPಗೆ ಲೀಡ್ ಬಂದಿರೋದು. ಹಾಗೆ ಲೀಡ್ ಬರಬೇಕು ಅಂದರೆ ಎಲ್ಲ ವರ್ಗದ ಜನ ವೋಟ್ ಹಾಕ್ದಲೇ ಲೀಡ್ ಬರುತ್ತೇನೋ? ಬಸವಣ್ಣವ್ರನ್ನ ಎಲ್ಲ ವರ್ಗದ ನಾಯಕರು ಅಂತ ಹೇಳಿದ್ರಾ? ಬುದ್ಧನನ್ನು ಎಲ್ಲ ವರ್ಗದ ನಾಯಕರು ಅಂತ ಹೇಳಿದ್ರಾ? ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಎಲ್ಲ ವರ್ಗದ ನಾಯಕರು ಅಂತ ಹೇಳಿದ್ರಾ? ನರೇಂದ್ರ ಮೋದಿಯವ್ರನ್ನ ಎಲ್ಲ ವರ್ಗದ ನಾಯಕರು ಅಂತ ಹೇಳಿದ್ರಾ? ಹಾಗೇ ಯಾರನ್ನೂ ಎಲ್ಲ ಜನನೂ ಎಲ್ಲ ಕಾಲಕ್ಕೂ ಎಲ್ಲ ವರ್ಗದ ನಾಯಕರು ಅಂತ ಹೇಳೋದಿಲ್ಲ. ಅವ್ರ ಬದುಕಿನ ನಂತರ ಅಷ್ಟೇ ಇವರು ಎಲ್ಲ ವರ್ಗದ ನಾಯಕರು ಅಂತ ಹೇಳ್ಬೋದು. ಬದುಕಿದ್ದಾಗ ಯಾರೂ ಎಲ್ಲ ವರ್ಗದ ನಾಯಕ ಅಂತ ಹೇಳೋದಿಲ್ಲ, ಒಪ್ಕೊಳ್ಳೋದು ಇಲ್ಲ. ಅದು ನನ್ನ ವಿಷಯಕ್ಕಿದ್ರೆ ಅದು ಹೊಸದೇನೂ ಇಲ್ಲ. ವೀಕ್ಷಕರೇ, ನಾವು ರಾಜಕಾರಣಿ, ಶಾಸಕ CT ರವಿ ಜೊತೆ ಮಾತಾಡ್ತಾ ಇದ್ದೀವಿ. ಮಾತು ಮುಂದುವರ್ಸೋಣ ಒಂದು ಬ್ರೇಕ್ನ ನಂತರ. ಹಾಗಾದರೆ ಅಶೋಕ್, ಶೋಭಾ ನಿನಗೆ ಕಾಂಪಿಟೇಟರ್ ಅಲ್ವಾ? ನನಗೆ ಬಾವಿಯೊಳಗೆ ಈಜಿ ಗೊತ್ತಿಲ್ಲ, ಸಮುದ್ರದಲ್ಲಿ ಈಜು ಅಷ್ಟೇ ನನಗೆ ಗೊತ್ತು. ಯಡಿಯೂರಪ್ಪನವ್ರ ಮೇಲೆ ಸಿಟ್ಟಿದೆ, ಹೌದಾ? ನಾನು ಚುನಾವಣಾ ಸಮಿತಿನಲ್ಲೂ ಇದ್ದೀನಿ ಅನ್ನೋದು ನಿಮಗೆ ನೆನಪಿರಲಿ. BJP ಬಿಟ್ಟು KJP ಕಟ್ಟಿದಾಗ ಅವರ ನಂಬರ್ 1 ಟಾರ್ಗೆಟ್ಟು ನೀನೇ ಆಗಿದ್ದೆ. ನನಗೆ ಕೇಳಬೇಕಾದ ಪ್ರಶ್ನೆ ಅಲ್ಲ ಇದು. CT ರವಿ